ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ, ಸಮೃದ್ಧಿ ಚೆನ್ನಾಗಿರ್ತದೆ. ಯಾವುದೋ ಪೂರ್ವಕ್ಕೆ ಮುಖ ಮಾಡೋದ್ರಿಂದ, ಅದೇ ಉತ್ತರಕ್ಕೆ ಮುಖ ಮಾಡೋದ್ರಿಂದ ಹಣಕಾಸಿನ ಸಮೃದ್ಧಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿ ನಾನು 4 ದಿಕ್ಕಿಗೂ ಡೋರ್ ಬರೋದು, ಕಮೋಡ್ ಯಾವ ಡೈರೆಕ್ಷನ್ ಅಲ್ಲಿ ಬರಬೇಕು, ಟಾಯ್ಲೆಟ್ ರೂಮ್ ಅಲ್ಲಿ ಕಮೋಡ್ ಎಲ್ಲಿ ಇರಬೇಕು ಅದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದನ್ನ ನೀವು ಫಾಲೋ ಆಗ್ಬಿಟ್ರೆ ನಿಮ್ಗೆ ಅಲ್ಲೇ ಟಾಯ್ಲೆಟ್ ರೂಮ್ ಇಂದ ನಾವು ಕ್ಲಿಯರ್ ಆಗಿ ವಾಸ್ತು ಪ್ರಕಾರ ಮಾಡೋಣ ಅನುಭವ ಆಗುತ್ತೆ. ಆದ್ರೆ ನಾವು ಪೂರ್ವಕ್ಕೆ ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಮಾಡೋದ್ರಿಂದ ನಮ್ಗೆ ನದಿ ಸ್ನಾನ ಮಾಡಿದಷ್ಟು ಪುಣ್ಯ ಬರುತ್ತೆ. ನೋಡಿ, ಉತ್ತರಕ್ಕಾದ್ರೂ ಸ್ನಾನ ಮಾಡಿ, ಪೂರ್ವಕ್ಕಾದ್ರೂ ಮುಖ ಮಾಡಿ ಸ್ನಾನ ಮಾಡೋ ತರ ಮಾಡಿ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ವಿಷಯನ ತಗೊಂಡ್ಬಂದಿದ್ದೀನಿ. ಇದು ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೆಲವ್ರಿಗೆ ಅನ್ಸುತ್ತೆ ಇದು ಸಣ್ಣ ಪುಟ್ಟ ಪಾಯಿಂಟ್ ಅಲ್ವಾ ಅಂತ. ಒಂದೊಂದು ಪಾಯಿಂಟು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ 100 ರೂಪಾಯಿಗೆ 99 ರುಪೀಸ್ ಅಂತಾರೆ. 1 ರೂಪಾಯಿನ ಇಂಪಾರ್ಟೆಂಟು. 1 ರೂಪಾಯಿ ಕಡಿಮೆ ಇದ್ರೆ ಅದು 100 ರೂಪಾಯಿ ಆಗೋದೇ ಇಲ್ಲ. ಹಾಗಾಗಿ ಪುಟ್ಟ ಪುಟ್ಟ ವಿಷಯಗಳನ್ನು ನೀವು ಇಂಪಾರ್ಟೆಂಟ್ ಆಗಿ ತಗೊಳ್ಳಿ ಮನೆ ಕಟ್ಟೋರು. ಅವಾಗ ನಿಮಗೆ ಎನರ್ಜಿ ಜಾಸ್ತಿ ಸಿಗುತ್ತೆ. ಪರವಾಗಿಲ್ಲ ಸರ್, ಒಂದು 80% ಬಂದರೆ ಅಂದರೆ ಪರವಾಗಿಲ್ಲ, ಆದರೆ 100% ಬಂದರೆ ಇನ್ನೂ ಒಳ್ಳೇದಲ್ವ ನಮಗೆ. ಹಾಗಾಗಿ ಇವತ್ತು ಸಣ್ಣ ಪುಟ್ಟ ವಿಷಯಗಳನ್ನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಬಂದು ಟಾಯ್ಲೆಟ್ ರೂಮ್, ಬಾತ್ರೂಮು ಯಾವ ರೀತಿ ಇರಬೇಕು. ಕೆಲವರು ಸರ್ ಉತ್ತರಕ್ಕೆ ಮುಖ ಇರೋಂಥ ಟಾಯ್ಲೆಟ್ ರೂಮ್ ಮಾಡ್ಕೊಂತಾರೆ, ಇನ್ನು ಕೆಲವರು ದಕ್ಷಿಣಕ್ಕೆ ಮಾಡ್ತಾರೆ, ಪೂರ್ವಕ್ಕೆ ಮಾಡ್ತಾರೆ, ಪಶ್ಚಿಮಕ್ಕೆ ಮಾಡ್ತಾರೆ. ಇಲ್ಲಿ ನಾನು 4 ದಿಕ್ಕಿಗೂ ಡೋರ್ ಬರೋದು, ಕಮೋಡ್ ಯಾವ ಡೈರೆಕ್ಷನ್ ಅಲ್ಲಿ ಬರಬೇಕು, ಟಾಯ್ಲೆಟ್ ರೂಮಲ್ಲಿ ಕಮೋಡ್ ಎಲ್ಲಿ ಇರಬೇಕು ಅದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದನ್ನ ನೀವು ಫಾಲೋ ಆಗ್ಬಿಟ್ರೆ ನಿಮ್ಗೆ ಅಲ್ಲೇ ಟಾಯ್ಲೆಟ್ ರೂಮ್ದಿಂದ ನಾವು ಕ್ಲಿಯರ್ ಆಗಿ ವಾಸ್ತು ಪ್ರಕಾರ ಮಾಡೋಣ ಅಂತ ಅನುಭವ ಆಗುತ್ತೆ. ಹಾಗಾಗಿ ಇವತ್ತು ಟಾಯ್ಲೆಟ್ ರೂಮನ್ನ ತಿಳಿಸ್ಕೊಡ್ತೀನಿ. ನೋಡಿ, ಫಸ್ಟ್ ಏನಪ್ಪಾ ಅಂದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ನಮ್ಮ ಮನೆಯಲ್ಲಿ ವಾಯುವ್ಯದಲ್ಲಿ ನೀರು ಉಪಯೋಗಿಸ್ಬೇಕು, ಟಾಯ್ಲೆಟ್ ರೂಮ್ ಮಾಡಲೇಬೇಕು, ಅದನ್ನು ತಿಳ್ಕೊಳ್ಳಿ. ನೋಡಿ, ಈ ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಬರಬೇಕು ಫಸ್ಟ್ ಟಾಯ್ಲೆಟ್ ರೂಮ್ಗೆ. ಕೆಲವ್ರು ಏನು ಮಾಡ್ತಾರೆ, ಅಗ್ನಿ ಮುನೆಯಲ್ಲಿ ಕೊಟ್ಬಿಡ್ತೀರಾ. ಕೊಡ್ತೀರಾ, ಅದನ್ನೇ ಉಚ್ಚ ಸ್ಥಾನದಲ್ಲಿ ಕೊಡಿ. ನೀಚ ಸ್ಥಾನದಲ್ಲಿ ಯಾಕೆ ಕೊಡ್ತೀರಾ? ಉಚ್ಚ ಸ್ಥಾನ ಅಂದರೆ ಒಳ್ಳೇದು, ನೀಚ ಸ್ಥಾನ ಅಂದರೆ ಕೆಟ್ಟದ್ದು. ಈ ಅಗ್ನಿ ಮೂಲೆಯಲ್ಲಿ ಕೆಲವ್ರು ಕೊಟ್ಬಿಡ್ತಾರೆ. ಬೇಡ, ಪೂರ್ವ ಈಶಾನ್ಯದಲ್ಲಿ ಕೊಡೋಣ. ಇದಕ್ಕೂ ಮುಂಚೆ ಏನು ನಾವು ಫಸ್ಟ್ ತಿಳ್ಕೊಬೇಕು ಅಂದರೆ, ಇಲ್ಲಿ ಪೂರ್ವ ಈಶಾನ್ಯದಲ್ಲಿ ಮೇನ್ ಡೋರ್ ಇದ್ದಾಗ ಅದ್ರ ಅಪೋಸಿಟ್ ನಾವು ಟಾಯ್ಲೆಟ್ ರೂಮ್ ಬಾಗಿಲು ಬರಬಾರ್ದು. ಟಾಯ್ಲೆಟ್ ರೂಮ್ ಬರ್ಬೋದು, ಬಾಗಿಲು ಬರಬಾರ್ದು. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಉತ್ತರದಲ್ಲಿ ಇದ್ರೆ ಮಾತ್ರ ಅವಾಗ ಇಲ್ಲಿ ನಾವು ಟಾಯ್ಲೆಟ್ ರೂಮ್ ಮಾಡ್ಬೋದು. ಇಲ್ಲ ಅಂದರೆ ಇದ್ರ ಆಪೋಸಿಟ್ ಬಿಟ್ಟು 3 ಅಡಿ ಮೇನ್ ಡೋರ್ನ ಈ ಕಡೆ ಪುಷ್ ಮಾಡಿದಾಗ ನಮಗೆ ಮೇನ್ ಡೋರ್ ಆಪೋಸಿಟ್ ಟಾಯ್ಲೆಟ್ ರೂಮ್ ಇರೋದಿಲ್ಲ. ಈ ರೀತಿ ಮಾಡ್ಕೊಬೋದು. ಇದಾದ್ಮೇಲೆ ಇದಕ್ಕೆ ಕಮೋಡ್ ಎಲ್ಲಿ ಬರಬೇಕು ಅಂದರೆ, ತುಂಬಾ ದೊಡ್ಡದಿದ್ರೆ ದಕ್ಷಿಣ ಮಧ್ಯ ಭಾಗದಲ್ಲಿ ಕೊಡಿ. ಸರ್, ದಕ್ಷಿಣ ಮಧ್ಯ ಭಾಗದಲ್ಲಿ ಆ ಕಡೆ ಈ ಕಡೆ ಕೊಡ್ಬೋದಾ ಅಂತ ಮತ್ತೆ ಪ್ರಶ್ನೆ ಬರ್ತದೆ. ನಿಮ್ಮ ಟಾಯ್ಲೆಟ್ ರೂಮ್ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ಅಡಿ ಇದೆ ಅಂತ ಅಳತೆ ಮಾಡಿ. ಅದರಲ್ಲಿ 3 ಭಾಗ ಮಾಡಿ. ನೋಡಿ, ದಕ್ಷಿಣ, ದಕ್ಷಿಣ ಆಗ್ನೇಯ, ದಕ್ಷಿಣ ನೈಋತ್ಯ. ಇದು ಈ ಟಾಯ್ಲೆಟ್ ರೂಮ್ ನಾನು ಹೇಳ್ತಾ ಇರೋದು. ಈ ಮಧ್ಯ ಭಾಗದಲ್ಲಿ ಆ ಕಡೆ ಈ ಕಡೆ ಎಲ್ಲಾದ್ರೂ ಬರ್ಬೋದು. ಈಗ 3 ಅಡಿ 9 ಅಡಿ ಇದೆ ಇಟ್ಕೊಳ್ಳಿ. 3 ಅಡಿ ಬಂದು ದಕ್ಷಿಣ ಆಗ್ನೇಯ, 3 ಅಡಿ ಬಂದು ದಕ್ಷಿಣ ನೈಋತ್ಯ, ದಕ್ಷಿಣ ಮಧ್ಯ ಭಾಗ 3 ಅಡಿ. ಆ 3 ಅಡಿಯಲ್ಲಿ ಎಲ್ಲಿ ಬೇಕಾದ್ರೂ ಕೊಡ್ಬೋದು. ಉತ್ತರಕ್ಕೆ ಮುಖ ಮಾಡಿ ಉಪಯೋಗಿಸ್ತಾರ. ಇದು ಮೊದಲನೇ ಪಾಯಿಂಟು. ಅಲ್ಲಿ ನಮ್ಗೆ ಅನುಕೂಲ ಇಲ್ಲ ಅಂದಾಗ ಉತ್ತರ ವಾಯುವ್ಯದಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಉಪಯೋಗಿಸ್ತಾರ ಕೊಡಿ. ಕೆಲವ್ರು ಏನ್ ಮಾಡ್ತೀರಾ, ಇಲ್ಲಿ ನೈಋತ್ಯದಲ್ಲಿ ಕೊಡ್ತೀರಾ. ನೈಋತ್ಯದಲ್ಲಿ ನೀರು ನಾವು ಕಡಿಮೆ ಉಪಯೋಗಿಸ್ಬೇಕು ಪ್ರತಿಯೊಂದು ರೂಮಲ್ಲೂ. ಹಾಗಾಗಿ ನೈಋತ್ಯದಲ್ಲಿ ಬೇಡ, ದಕ್ಷಿಣ ಮಧ್ಯ ಭಾಗ ಅಥವಾ ಉತ್ತರ ವಾಯುವ್ಯದಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಉಪಯೋಗಿಸ್ತಾರ. ಇದಾದ್ಮೇಲೆ ಇದರಲ್ಲಿ ಇನ್ನೇನು ನಾವು ಗಮನ ಕೊಡಬೇಕು ಅಂದ್ರೆ ಸ್ನಾನ ಮಾಡೋದು. ನೋಡಿ, ಉತ್ತರ ವಾಯುವ್ಯದಲ್ಲಿ ಬಂದು ನಮ್ಗೆ ಜಾಗ ಇದೆ ಅಂದ್ರೆ ಉತ್ತರಕ್ಕೆ ಮುಖ ಮಾಡಿ ನಾವು ಸ್ನಾನ ಮಾಡಬೇಕು. ನದಿ ಸ್ನಾನ ಮಾಡಿದಷ್ಟು ಪುಣ್ಯ ಬರುತ್ತೆ. ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಮಾಡಬಾರ್ದ ಸರ್ ಅಂತಲ್ಲ, ಮಾಡ್ಬೋದು. ಆದ್ರೆ ನಾವು ಪೂರ್ವಕ್ಕೆ ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಮಾಡೋದ್ರಿಂದ ನಮಗೆ ನದಿ ಸ್ನಾನ ಮಾಡಿದಷ್ಟು ಪುಣ್ಯ ಬರುತ್ತೆ. ನೋಡಿ, ಉತ್ತರಕ್ಕಾದ್ರೂ ಸ್ನಾನ ಮಾಡಿ, ಪೂರ್ವಕ್ಕಾದ್ರೂ ಮುಖ ಮಾಡಿ ಸ್ನಾನ ಮಾಡೋ ತರ ಮಾಡಿ. ಈಗ ಕೆಲವರು ಸರ್ ಇಲ್ಲಿ ದಕ್ಷಿಣದಲ್ಲಿ ಆಲ್ರೆಡಿ ಶವರ್ ಹಾಕೊಂಡ್ಬಿಟ್ಟಿದ್ದೀರಿ ಅಂದ್ರೆ ನಾವು ಪೂರ್ವಕ್ಕೆ ಮುಖ ಮಾಡಿ, ದಕ್ಷಿಣಕ್ಕೆ ಬೇಡ, ಪೂರ್ವಕ್ಕೆ ಕುತ್ಕೊಂಡು ಶವರಿಂದ ಪಶ್ಚಿಮ ಕೂತ್ಕೊಂಡು ಪೂರ್ವಕ್ಕೆ ಮುಖ ಮಾಡಿ ಸ್ನಾನ ಮಾಡೋ ತರ ಅನುಕೂಲ ಇರುತ್ತೆ, ಮಾಡ್ಬಿಡಿ. ಆದ್ಮೇಲೆ ನಮಗೆ ಈ ಟಾಯ್ಲೆಟ್ ರೂಮಲ್ಲಿ ಸ್ನಾನ ಮಾಡಿದ ನೀರು ಆಚೆ ಬರಬಾರ್ದು ಅಂತ ಇದನ್ನ ಡೌನ್ ಮಾಡ್ತಾರೆ. ಅವಾಗ ನಮ್ಗೆ ಏನಾಗುತ್ತೆ, ಈಶಾನ್ಯಕ್ಕಿಂತ ವಾಯುವ್ಯ ಡೌನ್ ಆಗ್ಬಿಡ್ತದೆ. ಮಾಡಬೇಡಿ. ಇಲ್ಲಿ ಹೊಸ್ಲು ತಗೊಳ್ಳಿ, ದಾಲಂದ್ರ ತಗೊಂಡು ನೀವು ನೀರು ಆಚೆಗೆ ಬರ್ದಿರೋ ತರ, ಅದು ಮರದಾದ್ರೂ ಸರಿ ಅಥವಾ ಗ್ರಾನೈಟ್ ಅಲ್ಲಾದ್ರೂ ಹಾಕೊಂಡ್ರು ಸರಿ, ಹೊಸ್ಲು ಆಚೆ ನೀರು ಆಚೆ ಬರ್ದಿರೋ ತರ ಮಾಡ್ಕೊಂಡು ನೀವು ಇದನ್ನ ಬ್ಯಾಲೆನ್ಸ್ ಮಾಡಬೇಕು. ಇದು ವಾಯುವ್ಯದಲ್ಲಿ ಬಂದ್ರೆ. ಮತ್ತೆ ಇನ್ಯಾವ ತರ ಬರ್ಬೋದು ವಾಯುವ್ಯದಲ್ಲಿ ಅಂದ್ರೆ, ರೂಮ್ ಡೋರ್ ಇಲ್ಲಿ ಬರುತ್ತೆ, ಸೆಕೆಂಡ್ ಬೆಡ್ರೂಮ್. ಇದು ವಾಲ್ ತಗೊಂಡು ಈ ರೀತಿಯೂ ನಾವು ಡೋರ್ನ ಇಟ್ಕೊಬಹುದು. ಪೂರ್ವ ಈಶಾನ್ಯದಲ್ಲಿ, ಪೂರ್ವ ಆಗ್ನೇಯದಲ್ಲಿ ಕೊಡಬೇಡಿ. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ಉತ್ತರ ವಾಯುವ್ಯದಲ್ಲಿ ನಮಗೆ ಕಮೋಡ್ ಬರ್ತದೆ,
ಅಥವಾ ದಕ್ಷಿಣ ಭಾಗದಲ್ಲಿ ಬರ್ತದೆ, ಪೂರ್ವಕ್ಕೆ ಮತ್ತೆ ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಮಾಡೋ ಥರ ಮಾಡ್ಕೊಬೇಕು. ಇದು ಅಷ್ಟೇ ಡೌನ್ ಆಗಬಾರ್ದು, ಈಶಾನ್ಯಕ್ಕಿಂತ ನಮಗೆ ಡೌನ್ ಆಗಿಬಿಡುತ್ತೆ. ಇದು ಬಿಟ್ಟು ವಾಯುವ್ಯದಲ್ಲಿ ವಾಶ್ರೂಮ್ ಯಾವ ರೀತಿ ಬರ್ಬೋದು ಅಂದರೆ, ಮಾಸ್ಟರ್ ಬೆಡ್ರೂಮ್ ಇದೆಯಲ್ಲ, ಮಾಸ್ಟರ್ ಬೆಡ್ರೂಮ್ಗೆ ಈ ಥರ ದೊಡ್ಡದಾಗಿ ತೊಗೊಬೋದು. ನಾವು ಪೂರ್ತಿ ಒಂದು ಡ್ರೆಸ್ಸಿಂಗ್ ಏರಿಯಾ ಬೇಕಾದರೂ ಮಾಡ್ಕೊಬೋದು, ಇಲ್ಲ ಟೋಟಲ್ ನಮಗೆ ವಾಶ್ರೂಮ್ ಆದರೂ ಮಾಡ್ಕೊಬೋದು. ಇಲ್ಲೂ ಅಷ್ಟೇ ನಾವು ಉತ್ತರಕ್ಕೆ ಇಳಿಬೋದಲ್ಲ ಅಂತ ಉತ್ತರಕ್ಕೆ ಡೌನ್ ಮಾಡಿಕೊಟ್ಟಾಗ ನಮ್ಗೆ ಈಶಾನ್ಯಕ್ಕಿಂತ ವಾಯುವ್ಯ ಡೌನ್ ಆಗ್ತದೆ. ವಾಯುವ್ಯ ಡೌನ್ ಆದರೆ ಬಡ್ಡಿ ಕಟ್ಸುತ್ತೆ. ಹಾಗಾಗಿ ನಮ್ಗೆ ಎರಡು 0 ಲೆವೆಲ್ ಇರಬೇಕು, ಹತ್ತೋದು ಬೇಡ, ಇಳಿಯೋದು ಬೇಡ. ಈ ರೀತಿ ಮಾಡಿಕೊಂಡು ಉತ್ತರ ಮಧ್ಯಭಾಗದಲ್ಲಿ ಕಮೋಡ್ ತಗೊಂಡು, ಉತ್ತರ ಮಧ್ಯಭಾಗ ಎಲ್ಲ ವಾಯುವ್ಯ, ಉತ್ತರ ವಾಯುವ್ಯದಲ್ಲಿ ಕಮೋಡ್ ತಗೊಂಡು ಪೂರ್ವಕ್ಕೆ ಮುಖ ಮಾಡಿ ಸ್ನಾನ ಮಾಡೋ ಥರ ಮಾಡ್ಬೋದು. ಇದೂ ನಮಗೆ ವಾಯುವ್ಯದಲ್ಲಿ ಬಂತು. ಇದೇ ರೂಮ್ಗೆ ಅಟ್ಯಾಚ್ ಇರಬೇಕಂತೇನಿಲ್ಲ. ಟೋಟಲ್ ನಮಗೇನೋ ನಾರ್ತ್ ವೆಸ್ಟ್ ಕಾರ್ನರಲ್ಲಿ ವಾಶ್ರೂಮ್ ಬರಬೇಕು ಅನ್ನೋದು ನಮ್ಮ ಉದ್ದೇಶ. ಅದೇ ವಾಸ್ತು ಹೇಳೋದು ನಮಗೆ. ಅದಾದ್ಮೇಲೆ ಇದು ಬಿಟ್ಟು ಬೇರೆ ಇನ್ನೇನು ಮಾಡ್ಬೋದು ನೋಡಿ, ಈ ಥರ ಅರ್ಧ ಮಾಡಿ ಈ ಮಾಸ್ಟರ್ ಬೆಡ್ರೂಮ್ಗೆ ಇದು ವಾಶ್ರೂಮು. ಉತ್ತರ ವಾಯುವ್ಯದಲ್ಲಿ ಕಮೋಡ್ ಬರುತ್ತೆ, ಪೂರ್ವಕ್ಕೆ ಮುಖ ಮಾಡಿ ಸ್ನಾನ ಮಾಡ್ತೀರಿ. ಇದಕ್ಕೆ ನಮಗೆ ಈ ಡೋರನ್ನು 3 ಅಡಿ ಬಿಟ್ಟು ತೊಗೊಂಡು, ಯಾವುದೋ ಸೆಕೆಂಡ್ ಬೆಡ್ರೂಮ್ ಡೋರ್ ಬರುತ್ತಲ್ಲ, 3 ಅಡಿ ಬಿಟ್ಟು ತೊಗೊಂಡು ಈ ಕಾರ್ನರಲ್ಲಿ 4 ಅಂಗುಲ ಬಿಟ್ಟು ವಾಶ್ರೂಮ್ ಡೋರ್ ತೊಗೊಂಡು ನೋಡ್ರಿ, ಇಲ್ಲಿ ದಕ್ಷಿಣ ಮಧ್ಯಭಾಗದಲ್ಲಿ ಕಮೋಡು, ಉತ್ತರಕ್ಕೆ ಮುಖ ಮಾಡಿ ಉಪಯೋಗಿಸೋ ಥರ. ಅದೇ ನಾವು ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಮಾಡೋದು ಅಥವಾ ಪೂರ್ವಕ್ಕೆ ಮುಖ ಮಾಡಿ ಸ್ನಾನ ಮಾಡೋದು. ಪೂರ್ವಕ್ಕೆ ಮುಖ ಮಾಡಿ ಸ್ನಾನ ಮಾಡಿದ್ರೆ ಆರೋಗ್ಯ ತುಂಬ ಚೆನ್ನಾಗಿರ್ತದೆ, ಸಮೃದ್ಧಿ ಚೆನ್ನಾಗಿರ್ತದೆ, ಯಾವುದೋ ಪೂರ್ವಕ್ಕೆ ಮುಖ ಮಾಡೋದ್ರಿಂದ. ಅದೇ ಉತ್ತರಕ್ಕೆ ಮುಖ ಮಾಡೋದ್ರಿಂದ ಹಣಕಾಸಿನ ಸಮೃದ್ಧಿ ತುಂಬ ಚೆನ್ನಾಗಿರುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಅದ್ರಲ್ಲಿ ಯಾವುದೇ ಕಾರಣಕ್ಕೂ ಡೌನ್ ಆಗಬಾರ್ದು. ಇದು ಬಿಟ್ಟು ನಾನು ಇನ್ನೊಂದು ರೀತಿ ತೋರಿಸ್ಕೊಡ್ತೀನಿ. ಯಾಕೆಂದರೆ ವಾಯುವ್ಯದಲ್ಲಿ ಯಾವ್ಯಾವ ರೀತಿ ಮಾಡ್ಬೋದು ನಾವು ವಾಶ್ರೂಮ್ ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ. ಇದು ಮಾಸ್ಟರ್ ಬೆಡ್ರೂಮ್, ಇದು ಸೆಕೆಂಡ್ ಬೆಡ್ರೂಮ್ ಇರುತ್ತಲ್ವಾ, ಇಲ್ಲಿ ನೋಡಿ ಸೌತ್ ಈಸ್ಟ್ ಅಲ್ಲಿ ಡೋರು. ಇದು ಪೂರ್ತಿ ಡ್ರೆಸ್ಸಿಂಗ್ ಏರಿಯಾ ಮಾಡಿಕೊಂಡು ಕಬೋರ್ಡ್ಸ್ ಏನಾದರೂ ಮಾಡಿ ಸೌತ್, ಈ ಟಾಯ್ಲೆಟ್ ರೂಮಿನ ಸೌತ್ ಈಸ್ಟ್ ಅಲ್ಲಿ ಡೋರ್ ಬರುತ್ತೆ. ವಾಯುವ್ಯದಲ್ಲಿ ಕಮೋಡ್ ಬರುತ್ತೆ, ದಕ್ಷಿಣಕ್ಕೆ ಮುಖ ಮಾಡಿ ಉಪಯೋಗಿಸೋ ಥರ, ಪೂರ್ವಕ್ಕೆ ಮುಖ ಮಾಡಿ ಸ್ನಾನ ಮಾಡೋ ಥರ ವ್ಯವಸ್ಥೆ ಮಾಡ್ಕೋಬೇಕು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ವಾಯುವ್ಯದಲ್ಲಿ ವಾಶ್ರೂಮ್ ಬಂದರೆ ಈ ಡೋರ್ ಆಪೋಸಿಟ್ ವೆಂಟಿಲೇಷನ್ ಇಲ್ಲಿ ಇರ್ತದೆ. ಉತ್ತರಕ್ಕೊಂದು, ಪಶ್ಚಿಮ ಉಚ್ಚ ಸ್ಥಾನ ಇಲ್ಲೊಂದು, ಪಶ್ಚಿಮ ವಾಯುವ್ಯ ಒಂದು, ಇಲ್ಲಿ ಬಂದರೆ ನಮಗೆ ಡೋರ್ ಆಪೋಸಿಟ್ ಒಂದು ನಮಗೆ ವೆಂಟಿಲೇಷನ್ ಬೇಕಾಗ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಅದನ್ನು ಬಳಸ್ಕೊಳ್ಳಿ. ನೆಕ್ಸ್ಟ್, ತುಂಬ ಜನ ನನಗೆ ಈ ಪ್ರಶ್ನೆ ಕೇಳ್ತಾರೆ, ಸರ್ ಈ ಡೈರೆಕ್ಷನಲ್ಲೇ ಬರಬೇಕಾ ವಾಶ್ರೂಮು, ಬೇರೆ ಡೈರೆಕ್ಷನಲ್ಲಿ ಬರಬಾರ್ದು ಅಂತ ತುಂಬ ಜನ ಕೇಳ್ತಾರೆ. ನೋಡಿ, ಈ ಥರನೂ ಮಾಡ್ಬೋದು. ಈ ಥರ ಮಾಡಿ ಪೂರ್ವ ಈಶಾನ್ಯದಲ್ಲಿ ಡೋರ್ ಕೊಟ್ಟು ಉತ್ತರ ವಾಯುವ್ಯ ಅಥವಾ ದಕ್ಷಿಣ ಮಧ್ಯಭಾಗದಲ್ಲಿ ಕಮೋಡು. ದಕ್ಷಿಣ ಮಧ್ಯಭಾಗದಲ್ಲಿ ಬಂದಾಗ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂತೀರಿ, ಅದು ಉತ್ತರ ವಾಯುವ್ಯದಲ್ಲಿ ಬಂದಾಗ ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಂತೀರಿ. ಇದು ಅಷ್ಟೇ, ಒಂದು ಉತ್ತರಕ್ಕೆ ವೆಂಟಿಲೇಷನ್, ಒಂದು ಡೋರ್ ಆಪೋಸಿಟ್ ಇಲ್ಲಿ ಈ ಥರನಾದರೂ ಕೊಡ್ಬೋದು. ನೆಕ್ಸ್ಟ್ ಕೆಲವರು ಏನು ಮಾಡ್ತಾರೆ ಅಂದರೆ ದಕ್ಷಿಣ ಆಗ್ನೇಯದಲ್ಲಿ ಕೊಡ್ತಾರೆ. ಈ ದಕ್ಷಿಣ ಆಗ್ನೇಯದಲ್ಲಿ ಕೊಡ್ಬೋದು, ಆದರೆ ಇದು ಫ್ಲೋರ್ ಹೈಟ್ ಆಗಬಾರ್ದು. ಫ್ಲೋರ್ ಹೈಟ್ ಆದಾಗ ಏನಾಗುತ್ತೆ, ನಾವು ಉತ್ತರಕ್ಕೆ ಹತ್ತೀರಿ, ಉತ್ತರಕ್ಕೆ ಹತ್ತಬಾರ್ದು. ಉತ್ತರಕ್ಕೆ ಹತ್ತಿದ್ರೆ ಮನೆಯಲ್ಲಿ ಲಕ್ಸುರಿ ಲೈಫ್ ಹೆಣ್ಮಕ್ಳಿಗೆ ಇರೋದಿಲ್ಲ, ಅವ್ರಿಗೆ ಸುಖ ಅನ್ನೋದು ಕಡಿಮೆ ಆಗ್ತಾ ಇರ್ತದೆ. ಮತ್ತೆ ನಾವು ಸ್ನಾನಕ್ಕೆ ಹೋಗಿ ಉಪಯೋಗಿಸಿ ನಾವು ವಾಪಸ್ ರೂಮ್ಗೆ ಇಳಿದಾಗ ಏನಾಗುತ್ತೆ, ದಕ್ಷಿಣಕ್ಕೆ ಇಳಿತೀವಿ. ದಕ್ಷಿಣಕ್ಕೆ ಇಳಿದಾಗ ಆರೋಗ್ಯ ಸಮಸ್ಯೆ ಆಗ್ತದೆ. ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಹೈಟ್ ಮಾಡಬೇಕಾ ಡೌನ್ ಮಾಡಬೇಕಾ ಅನ್ನೋದನ್ನ ಮಾಡ್ಕೊಬೇಕು. ಅದೇ ನಮಗೆ ಪೂರ್ವ ಈಶಾನ್ಯದಲ್ಲಿ ಏನಾದರೂ ಬಾಗಿಲು ಬಂದು ಹತ್ಬೋದು ಪಶ್ಚಿಮಕ್ಕೆ, ಅವಾಗ ನೀವೇನು ಮಾಡಬೇಕು, ವಾಯುವ್ಯ ಹೈಟ್ ಆಗುತ್ತೆ. ಇದು ಪೂರ್ತಿ ವುಡ್ ವರ್ಕ್ ಏನು ಮಾಡಿಸ್ತೀರಲ್ವ, ಅದನ್ನ ಈ ಟಾಯ್ಲೆಟ್ ರೂಮ್ ಏನಿದೆಯೋ ಅದ್ರ ಲೆವೆಲ್ಗೆ ಹೈಟ್ ಮಾಡ್ಕೊಂಡಾಗ ನಮಗೆ ಆ ದೋಷ ಬರೋದಿಲ್ಲ. ಇದು ವಾಯುವ್ಯದಲ್ಲಿ ಯಾವ್ಯಾವ ರೀತಿ ಬರ್ಬೋದು ಅನ್ನೋದನ್ನ ನಾನು ಟಾಯ್ಲೆಟ್ ರೂಮ್ ಯಾವ್ಯಾವ ಆ್ಯಂಗಲ್ ಅಲ್ಲಿ ಬಂದರೆ ಏನೇನು ಬರುತ್ತೆ, ಅದು ಮಾಸ್ಟರ್ ಬೆಡ್ರೂಮ್ಗೆ ಇರಬೇಕಾ, ಕಾಮನ್ ಇರಬೇಕಾ, ಅಥವಾ ಸೆಕೆಂಡ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮ್ಗೂ ಎರಡೂ ಸೇರಿ ಟಾಯ್ಲೆಟ್ ರೂಮ್ ಯಾವ ರೀತಿ ಬರ್ಬೋದು ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿದೆ, ಇದನ್ನು ಬಳಸ್ಕೊಳ್ಳಿ. ಇನ್ನು ಫಸ್ಟ್ ಫ್ಲೋರಲ್ಲಿ ಏನು ಮಾಡ್ಬೋದು ಅಂದರೆ ನೋಡ್ರಿ, ಮಾಸ್ಟರ್ ಬೆಡ್ರೂಮ್ ಇರುತ್ತವಾ, ಇಲ್ಲಿ ವಾಶ್ರೂಮ್ ಬಂದ್ಬಿಡುತ್ತೆ ನಿಮಗೆ. ಈ ಡೋರ್ ಬರುತ್ತೆ. ಸೊ ಇಲ್ಲಿ ನಿಮಗೆ ವಾಶ್ರೂಮ್ ಅಂತು. ಇಲ್ಲೂ ಅಷ್ಟೇ ನಮಗೆ ದಕ್ಷಿಣ ಮಧ್ಯಭಾಗ ಅಥವಾ ಉತ್ತರ ವಾಯುವ್ಯದಲ್ಲಿ ನಮಗೆ ಕಮೋಡ್ಸ್ ಬರುತ್ತೆ. ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಮಾಡೋದು. ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ಅಗ್ನಿ ಮೂಲೆಯಲ್ಲಿ ಇನ್ನು ಚಿಕ್ಕ ಮಗನಿಗೋ ಇಲ್ಲ ಮಗಳಿಗೋ ಇರುತ್ತೆ. ಇದರಲ್ಲಿ ನೀವು ಅಗ್ನಿ ಮೂಲೆಯಲ್ಲಿ ನಾವು ಟಾಯ್ಲೆಟ್ ರೂಮ್ ಕೊಡಂಗಿಲ್ಲ. ಏನಕ್ಕೆ ಅಂದರೆ ಇದು ಈ ಫ್ಲೋರಲ್ಲಿ ಕೊನೆ ನಮಗೆ ಅಗ್ನಿ ಮೂಲೆ, ಅಲ್ಲಿ ನೀರು ಉಪಯೋಗಿಸಿದ್ರೆ ಆರೋಗ್ಯ ಸಮಸ್ಯೆ ಆಗ್ತದೆ. ಅದು ಹೆಣ್ಮಗು ಆಗ್ಬೋದು, ಗಂಡು ಮಗು ಆಗ್ಬೋದು. ನೆಕ್ಸ್ಟ್ ಬಂದು ನಮಗೆ ಅಡುಗೆ ಮನೆ ಮೇಲೆ ಇರ್ತದೆ. ಅಡುಗೆ ಮನೆ ಮೇಲೆ ಆಗಲಿ, ಅಡುಗೆ ಮನೆಯಿಂದ ಕೆಳಗಡೆ ಆಗಲಿ, ಈಗ 3-4 ಫ್ಲೋರ್ ಇರುತ್ತೆ. ಒಂದು ಮನೆಯಲ್ಲಿ ಅಡುಗೆ ಮನೆ ಇರುತ್ತೆ, ಅದು ಕೆಳಗಡೆ ಟಾಯ್ಲೆಟ್ ರೂಮ್ ಕೊಟ್ಟಿರ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ಹಾಗಾಗಿ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ಕೊಡೋ ಬದಲು ನೋಡ್ರಿ, ಇಲ್ಲಿ ಡೋರ್ ಬರುತ್ತಲ್ವಾ, ಈಶಾನ್ಯ ಡೋರ್ ಬರುತ್ತೆ. ಇವ್ರಿಗೆ ಇಲ್ಲಿ ಕಾಮನ್ ಟಾಯ್ಲೆಟ್ ವಾಯುವ್ಯದಲ್ಲಿ. ನೀವು ಅರ್ಥ ಮಾಡ್ಕೊಳ್ಳಿ, ವಾಯುವ್ಯದಲ್ಲಿ ನೀವು ಎಷ್ಟು ನೀರನ್ನ ಉಪಯೋಗಿಸ್ತೀರಾ ಅಷ್ಟು ಹಣನ ಉಳಿಸ್ತೀರಾ, ಖರ್ಚಾಗೋದನ್ನ ಉಳಿಸ್ತಾರೆ. ಹಾಗಾಗಿ ನಾವು ವಾಯುವ್ಯದಲ್ಲಿ ಮ್ಯಾಕ್ಸಿಮಮ್ ಕೊಡಬೇಕು.
ಇದು ಅಷ್ಟೇ, ಇದು ಕಾಮನ್ ಕೊಟ್ಬಿಟ್ರೆ ಇದು ಮಗಳ ರೂಮನಾಗಲಿ ಮಗನ ರೂಮನಾಗಲಿ ಇಲ್ಲ ಗೆಸ್ಟ್ ರೂಮನಾಗಲಿ ನಮ್ಗೆ ಇಲ್ಲಿ ವಾಯುವ್ಯದಲ್ಲಿ ಕೊಟ್ಬಿಟ್ರೆ ಎಲ್ಲರೂ ಈಗ ಯಾರೋ ಒಬ್ರು ನೆಂಟರು ಬಂದರು ಮನೆಗೆ ಅವ್ರಿಗೆಲ್ಲ ನಾವು ಬೆಡ್ರೂಮಿಂದ ಒಳಗಡೆ ಬಿಡೋಕ್ಕಾಗಲ್ಲ. ಇಲ್ಲಿ ವಾಯುವ್ಯದಲ್ಲಿ ಕೊಟ್ಟಾಗ ಇದು ತುಂಬ ಸಮೃದ್ಧಿನ ಕೊಡುತ್ತೆ. ಮತ್ತೆ ನಾವು ಪೂರ್ವದಿಂದ ಪಶ್ಚಿಮಕ್ಕೆ ಟಾಯ್ಲೆಟ್ ರೂಮ್ ಒಳಗಡೆ ಇಳಿಬಾರ್ದು. ದಕ್ಷಿಣ ಮಧ್ಯಭಾಗ ಅಥವಾ ಉತ್ತರ ವಾಯುವ್ಯದಲ್ಲಿ ಕಮೋಡ್ ಬರಬೇಕು. ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಸ್ನಾನ ಮಾಡೋದನ್ನ ವ್ಯವಸ್ಥೆ ಮಾಡ್ಕೊಬೇಕು. ಇಲ್ಲೂ ಅಷ್ಟೇ, ನಾವು ಉತ್ತರಕ್ಕೆ ಒಂದು ವೆಂಟಿಲೇಷನ್, ಪಶ್ಚಿಮಕ್ಕೆ ಒಂದು ವೆಂಟಿಲೇಷನ್ ಕೊಡಬೇಕಾಗುತ್ತೆ. ಆಮೇಲೆ ತುಂಬ ಜನ ಕೇಳ್ತೀರಾ, ಸರ್ ವಾಯುವ್ಯ ಬಿಟ್ಟು ಬೇರೆ ಕಡೆ ಮಾಡಬಾರ್ದ ಅಂತ. ಮಾಡ್ಬೋದು, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಾನು ತೋರಿಸ್ತೀನಿ. ಏನಕ್ಕೆ ಅಂದರೆ ವಾಯುವ್ಯ ಅಂದ್ರೇ ನಮಗೆ ಸಮೃದ್ಧಿ ಮಾಡೋ ಅಂಥ ಜಾಗ. ಅಲ್ಲಿ ನಾವು ನೀರನ್ನು ಎಷ್ಟು ಉಪಯೋಗಿಸ್ತೀರಿ ಅಷ್ಟು ನಮಗೆ ಧನಾತ್ಮಕ ಶಕ್ತಿ ರಿಟರ್ನ್ ಬರ್ತಾ ಇರ್ತದೆ. ಹಾಗಾಗಿ ವಾಯುವ್ಯದಲ್ಲಿ ಉಪಯೋಗಿಸ್ಕೊಡಿ ಅಂತ. ಇನ್ನು ಕೆಲವರು ಕೇಳ್ತೀರಾ, ಸರ್ ಸ್ನಾನ ಮಾಡಿದ ನೀರು ಎಲ್ಲೂ ಒಳಗಡೆ ಹೋಗ್ಬೇಕು ಅಂದರೆ ಮೋಲ್ಡ್ ಒಳಗಡೆ ಆಚೆ ಹೋಗೋದಕ್ಕೆ ಎಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ. ಉತ್ತರ ಅಥವಾ ಪೂರ್ವದಲ್ಲಿ ಎಲ್ಲಿ ಬೇಕಾದರೂ ನೀರು ಒಳಗಡೆ ಹೋಗ್ಬೇಕು. ಆ ಡೋರ್ ಯಾವ ಕಡೆ ಬರುತ್ತೆ ಅದನ್ನ ನೋಡ್ಕೊಂಡು ನೀವು ಅದನ್ನ ಅಳವಡಿಸ್ಕೊಬೇಕಾಗುತ್ತೆ. ಇನ್ನು ಕೆಲವರು ಹೇಳ್ತಾರೆ, ಸರ್ ವಾಯುವ್ಯದಲ್ಲಿ ನೀವು ದುಡ್ಡು ಹಿಡಿ ಅಂತ ಹೇಳ್ತೀರಾ, ಇವಾಗ ಟಾಯ್ಲೆಟ್ ರೂಮ್ ತೋರಿಸ್ತಾ ಇದ್ದೀರಲ್ಲ ಸರ್ ಅಂತ. ಹೌದು ನೋಡ್ರಿ, ಈ ರೂಮ್ಗೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇಲ್ಲಿ ಟಾಯ್ಲೆಟ್ ರೂಮ್ ಬಂತು ಅಂತ ಇಟ್ಕೊಳ್ಳೋಣ. ಈ ಟಾಯ್ಲೆಟ್ ರೂಮ್ ಪಕ್ಕದಲ್ಲಿ ಇದೆಯಲ್ಲ ಅದು ವಾಯುವ್ಯನೇ ನಮಗೆ, ಓಕೆನಾ. ಇಲ್ಲಿ ಏನಿಟ್ರು ಜಾಸ್ತಿ ಆಗ್ತಾ ಇರ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಬಳಸ್ಕೊಳ್ಳಿ. ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ ಅಂದ್ರೆ ಹೇಳಿದ್ರೆ ನಾನು ಅದ್ರ ಚಾರ್ಜಸ್ ಇರುತ್ತೆ, ಅದು ಪೇ ಮಾಡಿದ್ರೆ ನಾನು ಬಂದು ನಿಮಗೆ ಸೈಟ್ ವಿಸಿಟಿಂಗ್ ಮಾಡಿ ನಿಮ್ಮ ಮನೆಯಲ್ಲಿ ಏನೇನು ಪ್ಲಸ್ ಇದೆ ಏನೇನು ಮೈನಸ್ ಇದೆ ಅದನ್ನ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟು ಬರ್ತೀನಿ. ಈಗ ಕಮೆಂಟ್ಸ್ಗೆ ಉತ್ತರ ಕೊಡೋಂಥ ಸಮಯ. ತುಂಬ ಜನ ನನಗೆ ಕೇಳ್ತಾ ಇದ್ದೀರಾ, ಸರ್ ನಾನು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಆದರೆ ನಮಗೆ ನಿಮ್ಮದು ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂತ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ. ಬೆಲ್ ಬಟನ್ ಒತ್ತಿದ್ರೆ ನಿಮಗೆ ನಾವು ಮಾಡೋಂಥ ಪ್ರತಿಯೊಂದು ವಿಡಿಯೋನು ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಕೆಲವರು ಹೇಳ್ತೀರಾ, ಸರ್ ನಾವು ಫೋನ್ ಮಾಡಿದಾಗ ನೀವು ಪಿಕ್ ಮಾಡಲ್ಲ ಅಂತ. ದಯವಿಟ್ಟು ಕ್ಷಮೆ ಇರಲಿ, ನಾನು ಇರೋದು ಒಬ್ಬನೇ, ತುಂಬ ಫೋನ್ಗಳು ಬರ್ತವೆ. ಅದರಲ್ಲಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ನಾನು ತೊಗೊಂಡು ಅಟೆಂಡ್ ಮಾಡ್ತೀನಿ. ಮೊನ್ನೆ ಒಬ್ಬರು ಸರ್ ನಿಮಗೆ ಹೇಳ್ತಾ ಇರೋದು ಪೀಣ್ಯ ಸಬ್ ಇನ್ಸ್ಪೆಕ್ಟ್ರು, ಸರ್ ಮಾಡಿದ್ರು ಪ್ಲಾನ್ ವೆರಿಫಿಕೇಶನ್ ಮಾಡಿಕೊಡಿ ಅಂದರು, ಮಾಡ್ಕೊಡ್ತೀನಿ ಅಂದೆ. ಪಾಪ ಅವ್ರು ವೆಯ್ಟ್ ಮಾಡಿದ್ರು, ಮಾಡೋಕ್ಕಾಗಲಿಲ್ಲ. ಸರ್ ನಾನು ನಿಮಗೆ ರಿಪ್ಲೈ ಮಾಡಬೇಕು ಅಂತಿದ್ದೆ, ನಿಮ್ಮ ನಂಬರ್ ಮಿಸ್ ಆಗಿದೆ, ದಯವಿಟ್ಟು ಈ ವಿಡಿಯೋ ನೋಡಿದ್ರೆ ನನಗೆ ಫೋನ್ ಮಾಡಿ. ಮತ್ತೆ ಒಬ್ಬರು ಯಾರೋ CO ಅಂತ ಮಾಡಿದ್ರು, ಅವತ್ತು ನಾನು ಬ್ಯುಸಿ ಇದ್ದೆ, ಸರ್ ಮಾಡ್ತೀನಿ ಅಂದೆ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಏನಾಗುತ್ತೆ ಅಂದರೆ ನೀವು ಫೋನ್ ಮಾಡ್ತೀರಾ, ನಾನು ಮಾತಾಡ್ತೀನಿ, 10 ನಿಮಿಷ ಆಗಷ್ಟೊತ್ತಿಗೆ ತುಂಬ ಫೋನ್ಗಳು ಬಂದಿರ್ತವೆ. ಮೊದಲನೇ ಯಾರು ಮಾಡಿದ್ರು, ಎರಡನೇ ನನ್ನ ಹತ್ರ ನೆನ್ಪಿಟ್ಕೊಳಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ನೋಡಿ, ನಾನು ಒಂದೊಂದ್ಸರಿ ರಿಸೀವ್ ಮಾಡೋಕ್ಕಾಗಲ್ಲ, ಒಪ್ಕೊತೀನಿ. ನೀವು ಇವಾಗ ಮಾಡಿ, ನಾನು ರಿಸೀವ್ ಮಾಡಲಿಲ್ಲ ಅಂದರೆ 1 hour ಬಿಟ್ಟು ಮತ್ತೆ ಮಾಡಿ, ಆಗಲಿಲ್ಲ ಸಂಜೆ ಮಾಡಿ, ಇಲ್ಲ ಮಾರನೇ ದಿನ ಮಾಡಿ. ನೀವು ಸರ್ ನೀವು ಬರಲಿಲ್ಲ, ನಾನು ಬೇರೆ ಯಾರನ್ನೋ ಕರ್ಸ್ಕೊಂಡಿದ್ದೆ, ಅವರು ನೀವು ಹೇಳ್ದಂಗೆ ಹೇಳ್ತಾ ಇಲ್ಲ ಅಂತ ತುಂಬ ಜನ ಕಮೆಂಟ್ಸ್ ಆಗ್ತಾ ಇದ್ದೀರಾ. ನೋಡಿ ದಯವಿಟ್ಟು ನಾನು ಹೇಳೋದಿಷ್ಟೇ, ಇನ್ನೊಬ್ರದ್ದು ನನ್ನ ಹತ್ರ ಚರ್ಚೆ ಮಾಡಬೇಡಿ. ನನ್ನ ಕಮೆಂಟ್ಸ್ಗೆ ಬೇರೆಯವರು ಬಂದು ವಾಸ್ತು ನೋಡಿರೋದ್ರ ಬಗ್ಗೆ ಮಾಡಬೇಡಿ. ಯಾಕೆಂದರೆ ನನಗೆ ನನ್ನದೇ ಆದಂಥ ತುಂಬ ಕೆಲಸ ಇದೆ. ಇನ್ನೊಬ್ರ ಬಗ್ಗೆ ಎಲ್ಲ ಮಾತಾಡೋಷ್ಟು ನನಗೆ ದಯವಿಟ್ಟು ಸಮಯ ಇಲ್ಲ. ನನ್ನ ವಿಡಿಯೋ ಬಗ್ಗೆ ನಾನು ಬಂದು ನೋಡಿರೋದ್ರ ಬಗ್ಗೆ ಏನಾದರೂ ಇದ್ರೆ ಕಮೆಂಟ್ಸ್ ತಿಳಿಸಿ. ಇನ್ನೊಬ್ರ ಬಗ್ಗೆ ದಯವಿಟ್ಟು ಚರ್ಚೆ ಮಾಡಬೇಡಿ. ಮತ್ತು ತುಂಬ ಜನ ನನ್ನ ಫಸ್ಟ್ ಕಮೆಂಟ್ಸು ತುಂಬ ಚೆನ್ನಾಗಿ ಬರ್ತಾ ಇದೆ, ಧನ್ಯವಾದಗಳು ಸರ್ ಅಂತ ಹೇಳ್ತಾ ಇದ್ದೀರಾ. ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹರಿ ಸರ್, ನೀವು ನನಗೆ ಯಾರು ಕಮೆಂಟ್ಸ್ ಮಾಡ್ತಾರೆ ಅವ್ರಿಗೆ ನೀವು ಉತ್ತರ ಕೊಡೋ ಅಂಥ ಪ್ರಯತ್ನ ಮಾಡ್ತಾ ಇದ್ದೀರಾ. ದಯವಿಟ್ಟು ನಿಮ್ಗೆ ಅದ್ರ ಬಗ್ಗೆ ಪೂರ್ತಿ ಗೊತ್ತಿದ್ರೆ ಮಾತ್ರ ಉತ್ತರ ಕೊಡಿ. ನೀವು ಕೊಡೋ ಅಂಥ ಉತ್ತರದಿಂದ ಅವ್ರಿಗೇನಾದರೂ ತೊಂದರೆ ಆದರೆ ಅದ್ರದ್ದು ಪೂರ್ತಿ ನೆಗೆಟಿವ್ ನಿಮಗೆ ಬರ್ತದೆ. ನಾವು ಹೇಳೋದು ಇಷ್ಟೇ, ನನ್ನಿಂದ ತಪ್ಪಾದರೆ ನನಗೆ ನೆಗೆಟಿವ್ ಬರ್ತದೆ, ಪಾಸಿಟಿವ್ ಆದರೆ ಪಾಸಿಟಿವ್ ಬರ್ತದೆ. ನಿಮಗೆ ಆ ವಿಷಯ ತುಂಬ ಗೊತ್ತಿದ್ರೆ ಮಾತ್ರ ಅವ್ರಿಗೆ ಉತ್ತರ ಕೊಡೋಂತ ಮಾಡಿ. ಯಾಕೆಂದರೆ ಅವ್ರು ನನಗೆ ಕೇಳ್ತಾ ಇರ್ತಾರೆ ಉತ್ತರ, ನೀವು ಅದಕ್ಕೆ ಉತ್ತರ ಕೊಡೋದು ಸಮಂಜಸವಲ್ಲ ಅನ್ನೋದು ನನ್ನ ಉದ್ದೇಶ. ಮತ್ತೆ ತುಂಬಾ ಜನದ ಪ್ರಶ್ನೆ ಏನಪ್ಪಾ ಅಂದ್ರೆ, ಸರ್ ತೀರೋಗಿರೋದು, ಕಾಲ ಆಗಿರೋದು ಫೋಟೋ ಎಲ್ಲಿ ಹಾಕ್ಬೇಕು ಅಂತ. ನೋಡಿ, ನೀವು ಎಲ್ಲಾದ್ರೂ ಹಾಕೊಳ್ಳಿ, ದಕ್ಷಿಣ ಗೋಡೆಯಲ್ಲಿ ಹಾಕ್ಬೇಕು. ಅದು ರೂಮಲ್ಲಾದ್ರೂ ಹಾಕೊಳ್ಳಿ, ಹಾಲಲ್ಲಾದ್ರೂ ಹಾಕೊಳ್ಳಿ. ಇನ್ನೂ ತುಂಬಾ ಜನ ನನ್ನ ಪ್ರಶ್ನೆ ಮಾಡಿ ಕೇಳ್ತಾರೆ, ಸರ್ ಉತ್ತರದಲ್ಲಿ ಹಾಕ್ಬಿಟ್ಟು ದಕ್ಷಿಣ ನೋಡ್ಬೇಕು ಅಂತ ಹೇಳ್ತಾರಲ್ವ ಅಂತ. ನಾನು ಹೇಳೋದು ಇಷ್ಟೇ, ತೀರೋಗಿರೋರೆಲ್ಲ ಎಲ್ಲಿರ್ತಾರೆ? ಯಮಧರ್ಮರಾಯನೇ ಹ್ಯಾಂಡ್ ಅವರಲ್ಲಿ ಇರ್ತಾರೆ. ಯಮಧರ್ಮರಾಯ ಎಲ್ಲಿರ್ತಾನೆ? ದಕ್ಷಿಣ ಗೋಡೆಯಲ್ಲಿ ಇರ್ತಾನೆ. ಹಾಗಾಗಿ ದಕ್ಷಿಣ ಗೋಡೆಗೆ ಹಾಕ್ಬೇಕೆ ಹೊರತು ಉತ್ತರದ ಗೋಡೆಗೆ ಹಾಕ್ಬಿಟ್ಟು ದಕ್ಷಿಣ ನೋಡೋ ಥರ ಹಾಕ್ಬಾರ್ದು. ದಕ್ಷಿಣ ಗೋಡೆ ಹಾಕಿ ಉತ್ತರಕ್ಕೆ ಮುಖ ಮಾಡೋ ಥರ ಇರಬೇಕದು. ಹರ್ಷವರ್ಧನವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ಕಾಂಪೌಂಡ್ ಒಳಗಡೆ ಪಿಲ್ಲರ್ ಇದೆಯಲ್ಲ, ಅಗ್ನಿ ಮೂಲೆಯಲ್ಲಿರೋಂಥ ಪಿಲ್ಲರು ಕಾಂಪೌಂಡ್ಗೆ ಟಚ್ ಆಗ್ಬೋದಾ ಅಂತ. ಸಾಧ್ಯವಾದಷ್ಟು ಆಗಬಾರ್ದು. ಅಕಸ್ಮಾತ್ ಆಗಿ ಅಗ್ನಿ ಮೂಲೆಯಲ್ಲಿ ಕಾಂಪೌಂಡ್ ಟಚ್ ಆಯಿತು ಅಂದರೆ ಅದೇ ಲೆವೆಲ್ಗೆ ಈಶಾನ್ಯದಲ್ಲೂ ಅಗ್ನಿ ಮೂಲೆಗೆ ಟಚ್ ಮಾಡಿದ್ರೆ ನಮ್ಗೆ ಅವಾಗ ರೆಕ್ಟಾಂಗಲ್ ಬರ್ತದೆ. ಇಲ್ಲ ಅಂದರೆ ಅಗ್ನಿ ಮೂಲೆ ಬೆಳೆದಂತ ಆಗಿ ದೋಷ ಉಂಟಾಗುತ್ತೆ. ಈಗ ತುಂಬ ಜನ ನನಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ, ಸರ್ ನೈಋತ್ಯ ಕಟ್ಟಾಗಿದೆ, ವಾಯುವ್ಯ ಕಟ್ಟಾಗಿದೆ, ಅದಕ್ಕೆ ಪರಿಹಾರ ಏನು, ಆಲ್ಟರ್ನೇಟ್ ಏನು ಅಂತ ಕೇಳ್ತಾ ಇದ್ದೀರಾ. ನೋಡಿ, ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ನಿಮಗೆ, ಇದು ನೈಋತ್ಯ ಕಟ್ಟಾಗಿದೆ ಅಂತ ಇಟ್ಕೊಳ್ಳಿ. ಇಲ್ಲ ಆಚೆಯಿಂದ ಏನಾದರೂ ಒಂದು MS SS ಇಲ್ಲಿಂದ ಇಲ್ಲಿ ಫಿಲ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಇವಾಗ ಇರೋದಕ್ಕಿಂತ ಇದು ಬೆಟರ್, ಅಂದ್ರೆ ನಮಗೆ ಬಾಕ್ಸ್ ತರ ಆಯ್ತು. ಆದ್ರೆ ಒಳಗಡೆಯಿಂದ ಇಲ್ಲಿಂದ ಇಲ್ಲಿಗೆ ತಗೊಂಡೋಗಿ ಇದು ದೊಡ್ಡದಾಗುತ್ತೆ, ಇದು ಒಳಗಡೆಯಿಂದ ಒಳಗಡೆ ನೈಋತ್ಯ ಕಟ್ಟಾಗುತ್ತೆ. ಅದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂದ್ರೆ
ಏನು ಕಟ್ಟಾಗಿದೆಯೋ ಅದನ್ನು ಬೆಳೆಸೋದೆ. ಅದು ವಾಯುವ್ಯ ಇರ್ಬೋದು, ನೈಋತ್ಯ ಇರ್ಬೋದು, ಅಗ್ನಿಮೂಲೆ ಇರ್ಬೋದು, ದೇವಮೂಲೆ ಇರ್ಬೋದು. ಅದು ಬಿಟ್ಟು ನಾನು ಇನ್ನೇನೇ ನಿಮ್ಗೆ ಹೇಳ್ಬೇಕು ಅಂದ್ರೂ ನಾನು ದುಡ್ಡು ಮಾಡಬೇಕು. ಒಂದು ಪಿರಮಿಡ್ ಕೊಡ್ತೀನಿ ಇಟ್ಕೊಳ್ಳಿ, ಒಂದು ಯಂತ್ರ ಕೊಡ್ತೀನಿ, ಒಂದು ಮಡಿಕೆ ಕೊಡ್ತೀನಿ ಕಟ್ಕೊಳ್ಳಿ ಅಂತ ನಾನು ದುಡ್ಡು ಮಾಡಬೇಕೇ ಹೊರತು ನಿಮ್ಗೆ ರಿಸಲ್ಟ್ ಬರಲ್ಲ. ನಾನು ಹೇಳೋದು ಇಷ್ಟೇ, ನಿಮ್ಮ ಹತ್ರ ಏನು ದೋಷ ಆಗಿದೆಯೋ ಅದನ್ನು ಸರಿಪಡಿಸ್ಕೊಳ್ಳಿ. ಅದು ಬಿಟ್ಟು ನೀವು ಆಲ್ಟರ್ನೇಟ್ಗೆ ಹೋದರೆ ಸುಮ್ಮನೆ ದುಡ್ಡು ಕಳ್ಕೊತೀರಾ. ಇನ್ನೊಬ್ರು ಒಂದು ಪ್ರಶ್ನೆ ಕೇಳಿದ್ದಾರೆ, ರೇಷ್ಮಾ ಅಂದ್ಬಿಟ್ಟು. ಅವ್ರು ಕೇಳಿರೋದೇನೆಂದ್ರೆ, ನಮ್ಮ ಮನೆ ಮುಂದೆ ರೋಡ್ ಇಲ್ಲ, ಏನು ಮಾಡೋದು ಅಂತ. ಏನು ಮಾಡ್ಬೇಕು ಹೇಳಿ ಮೇಡಮ್, ಈಗ ಏನಾದರೂ ಬಂದು ನಾನು ನಿಮ್ಮ ಮನೆ ಮುಂದೆ ರೋಡ್ ಇಲ್ಲ ಅಂದ್ಬಿಟ್ಟು ಪಕ್ಕದವ್ರ ಹತ್ರ ಮಾತಾಡಿ ಆ ಜಮೀನು ನಿಮ್ಗೆ ಕೊಡಿಸ್ಕೊಡ್ಬೇಕಾ? ನಿಮ್ಮ ಪ್ರಶ್ನೆ ಏನು ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಕರೆಕ್ಟಾಗಿ ಮತ್ತೆ ನೀವು ದಯವಿಟ್ಟು ಕಮೆಂಟ್ಸ್ ತಿಳಿಸಿ ರೇಷ್ಮಾ ಮೇಡಮ್ ಅವರೇ. ಪುಷ್ಪಕುಮಾರ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ನಾವು ಬಾಡಿಗೆ ಮನೆಯಲ್ಲಿದ್ದೀರಿ, ಬಾಡಿಗೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ದಕ್ಷಿಣಕ್ಕೆ ಶಿಂಕ್ ಇದೆ, ಅದನ್ನ ಪರಿಹಾರ ತಿಳಿಸಿ ಅಂತ. ನಾನು ಆಗ್ಲೇ ಹೇಳಿದ್ನಲ್ವಾ, ನಿಮ್ಮ ಹತ್ರ ನಾನು ದುಡ್ಡು ಮಾಡಬೇಕು ಅಂದ್ರೆ ಏನೋ ಒಂದು ಕೊಡ್ತೀನಿ ಇಟ್ಕೊಳ್ಳಿ ಅಂತ ಮಾಡಬೇಕು. ಅದೆಲ್ಲ ನಿಮ್ಗೆ ರಿಸಲ್ಟ್ ಬರಲ್ಲ. ನಮ್ಮಂಥವ್ರು ದುಡ್ಡು ಮಾಡ್ತಾರೆ ಹೊರತು ನಿಮ್ಗೆ ರಿಸಲ್ಟ್ ಬರಲ್ಲ. ಅದನ್ನ ಆದಷ್ಟು ಕಡಿಮೆ ಮಾಡಿ, ನೀರಲ್ಲಿ ಉಪಯೋಗಿಸ್ಬೇಡಿ. ಅಲ್ಲಿ ಶಿಫ್ಟ್ ಮಾಡೋಕ್ಕೆ ಓನರ್ ಹತ್ರ ಕುತ್ಕೊಂಡು ಮಾತಾಡಿ, ಸರ್ ನನ್ನ ದುಡ್ಡಲ್ಲೇ ನಾನು ಮಾಡಿಸ್ಕೊತೀನಿ, ಯಾಕೆಂದರೆ ಅದು 1,000 2,000ದಲ್ಲಿ ಆಗ್ಬೋದು ಅಂತ ಇಟ್ಕೊಂಡಿದ್ದೀರಿ. ನನ್ನ ದುಡ್ಡಲ್ಲೇ ಮಾಡಿಸ್ಕೊತೀನಿ ಅಂತೇಳಿ ಮಾಡಿಸ್ಕೊಡಿ. ಆಗಲಿಲ್ಲ ಅಂದರೆ ನಿಮ್ಗೆ ಎಲ್ಲಾದರೂ ಕಾಮನ್ ಟಾಯ್ಲೆಟ್ ರೂಮು, ಅಟ್ಟ ಎಲ್ಲಾದರೂ ಸರಿ, ಒಟ್ಟಿನಲ್ಲಿ ಆ ದಕ್ಷಿಣ ಮಧ್ಯ ಭಾಗದಿಂದ ನೀರು ಉಪಯೋಗಿಸೋದನ್ನ ಬೇರೆ ಎಲ್ಲಾದರೂ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು. ದಕ್ಷಿಣ ಮಧ್ಯ ಭಾಗದಲ್ಲಿ ಶಿಂಕ್ ಇದ್ದು ಅದರಲ್ಲಿ ನೀವು ಪಾತ್ರೆ ತೊಳಿತಾ ಇದ್ದೀರಾ ಅಂದರೆ ಸಾಲ ಮಾಡಿಸುತ್ತೆ. ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ಇನ್ನೂ ತುಂಬ ಕಮೆಂಟ್ಸ್ ಇದೆ. ಇವತ್ತು ಇಷ್ಟು ಉತ್ತರ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮ ಕಮೆಂಟ್ಸ್ಗೆ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲೂ ಅಷ್ಟೇ, ನಾನು ಬೇರೆ ಬೇರೆ ಎಲ್ಲಿ ವಾಶ್ರೂಮ್ ಅಂದರೆ ಯಾವ ರೀತಿ ಬಾಗ್ಲೆಲ್ಲಿ ಬರಬೇಕು, ಕಮೋಡ್ ಎಲ್ಲಿ ಬರಬೇಕು, ನೀವೆಲ್ಲ ಯಾವ ರೀತಿ ತಪ್ಪು ಮಾಡ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ಕೊಡಿ. ಏನಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ, ಖಂಡಿತ ಬಂದು ನಾನು ನಿಮ್ಮ ಮನೇನ ನೋಡಿ, ನಿಮ್ಮ ಜಾಗ, ಅದು ಜಮೀನು ಇರ್ಬೋದು, ತೋಟ ಇರ್ಬೋದು, ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಬಾಡಿಗೆ ಮನೆಗೆ ಹೋಗ್ತೀವಿ, ಯಾವುದಾದ್ರೂ ಸರಿ, ನಿಮ್ಗೇನಾದರೂ ಸಹಾಯ ಬೇಕಿದ್ರೆ ಖಂಡಿತ ಫೋನ್ ಮಾಡಿ, ನಾನು ಬಂದು ನಿಮ್ಮ ಮನೆಗೆ ಸೈಟ್ ವಿಸಿಟಿಂಗ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋನ ತೊಗೊಂಡು ಮತ್ತೆ ಬರ್ತೀನಿ. ನಮಸ್ಕಾರ.